ನಾನು ಹೀಗೆ ಕಾಣಿಸ್ತಾ ಇದ್ದೀನಿ. ಬ್ಯೂಟಿಫುಲ್ ಮೇಕಪ್ ಪ್ರಾಡಕ್ಟ್ಸ್, ಪಾಪುದು ಸ್ಕಿನ್ ಕೇರ್. ಎಕ್ಸ್ಪೆನ್ಸಿವ್ ಬಟ್ ಇಟ್ಸ್ ಗುಡ್. ನನ್ನ ಬಿಫೋರ್ ಆ್ಯಂಡ್ ಆಫ್ಟರ್ ಸ್ಕಿನ್ ಎಷ್ಟು ಸಾಫ್ಟ್ ಆದಂಗೆ ಆಗೋದು. ಮೂಡ್ ಆಫ್ ಆಯ್ತು ಮತ್ತೆ. ಓದೇ ಕೊಡ್ತೀನಿ ನಿಂಗೆ ಅಲ್ಲಿ. ಬ್ಯೂಟಿಫುಲ್ ರೆಡಿ. ಸೂಪರ್ ಸೂಪರ್. ಕಳ್ಳ ಈ ಕಡೆ ತಿರುಗು. ಅಕ್ಕ ಅಂದ್ರೆ ಕೊಡುತ್ತೆ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ದಾರೆ ಅನ್ಕೊಳ್ತಾ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಹೊಸ ಫೋನಲ್ಲಿ ಫಸ್ಟ್ ವ್ಲಾಗ್ ಇದು. ಆ್ಯಂಡ್ ಇವತ್ತು ನಾವು ಮೈಸೂರಲ್ಲಿದ್ದೀವಿ ಫಾರ್ ಅ ವೆಡ್ಡಿಂಗ್. ರಾಹುಲ್ ಕಸಿನ್ದು ವೆಡ್ಡಿಂಗ್ ಇವತ್ತು. ಅಂದರೆ ಇವತ್ತು ರಿಸೆಪ್ಷನ್, ನಾಳೆ ಮುಹೂರ್ತ ಇರೋದು. ಸೊ ಅದಕ್ಕೆ ರಾಹುಲ್ ಬ್ಲೇಸರಿಂದ ಇದೆ. ಚೌಟ್ರಿ ಪಕ್ಕದಲ್ಲೇ ರೂಮ್ ಮಾಡಿದ್ದಾರೆ. ಸೊ ಇಲ್ಲಿದ್ದೀವಿ ನಾವೀಗ. ಪಾಪು ಮಲಗಿದ್ಲು, ಶಿ ಜಸ್ಟ್ ವೋಕ್ ಅಪ್. ಸೊ ಚೌಟ್ರಿಗೆಲ್ಲ ಹೋಗಿ ಚೌಟ್ರಿ ಎಂಟ್ರಿ ಆಗಲಿ ಆ್ಯಂಡ್ ಅಲ್ಲಿ ಹುಡುಗನ ವೆಲ್ಕಮ್ ಮಾಡಿದ್ದು ಅದೆಲ್ಲನೂ ಆಯಿತು. ನಾನು ಕೂಡ ಅಲ್ಲಿದ್ದೆ. ನನಗೆ ವ್ಲಾಗ್ ಅದು ವಿಡಿಯೋ ಸಿಕ್ಕಿದ್ರೆ ವ್ಲಾಗಿಗೆ ಅಟ್ಯಾಚ್ ಮಾಡ್ತೀನಿ. ಓಕೆ, ಸೊ ಈಗ ರೆಡಿ ಆಗೋದು ತೋರ್ಸೋಣ ಅಂತ ಹೇಳಿ ಅಲ್ಲಿ ನನಗೆ ತುಂಬ ಬಿಸಿಲಿದ್ದಿದ್ರಿಂದ ವೀಡಿಯೋ ಅಷ್ಟು ಮಾಡ್ಕೊಳಕ್ಕಾಗಲಿಲ್ಲ. ಪಾಪಕ್ಕೆ ತಿನ್ನಿಸೋದು ಆ್ಯಂಡ್ ನಾನು ತಿನ್ನೋದೇ ಲೇಟ್ ಆಗೋಗಿತ್ತು. ಒಬ್ಬಳೇ ಕುತ್ಕೊಂಡು ತಿಂತಾ ಇದ್ದೆ. ಲಾಸ್ಟಲ್ಲಿ ಎಲ್ಲರೂ ತಿಂದಾಗಿತ್ತು. ರಾಹುಲ್ ಹೋಗಿದ್ನಿ. ಸೊ ಅದಕ್ಕೆ ಅಲ್ಲಿ ವ್ಲಾಗ್ ಮಾಡೋಕೆ ಹೋಗಿಲ್ಲ, ಬೋರಿಂಗ್ ಆಗುತ್ತೆ ಅಂತ. ಸೊ ಮೇನ್ ಪಾರ್ಟ್ಸ್ ಮಾತ್ರ ತೋರಿಸ್ತೀನಿ. ಈಗ ಹೌ ಐ ಗೆಟ್ ರೆಡಿ ಈಗ ಅಂತ. ನನ್ನ ಸ್ವಲ್ಪ ಸ್ಕಿನ್ ಕೇರ್ ಚೇಂಜ್ ಆಗಿದೆ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಪಾಪು ರೆಡಿ ಮಾಡ್ತೀನಿ, ನಾನು ಹೇಗೆ ರೆಡಿ ಆಗ್ತೀನಿ, ರಾಹುಲ್ ಹೇಗೆ ರೆಡಿ ಆಗ್ತಾರೆ ಎಲ್ಲ ತೋರಿಸ್ತೀನಿ. ವಿ ಗೆಟಿಂಗ್ ರೆಡಿ ಲೈಕ್ ಗ್ರ್ಯಾಂಡ್ ಇವತ್ತು ಈ ವೆಡ್ಡಿಂಗ್ಗೆ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾ ಪೋಸ್ ಫಾರ್ ಮಮ್ಮ. ವಾವ್ ವಾವ್ ಅರೇ ವಾ, ಬ್ಯೂಟಿಫುಲ್ ಬ್ಯೂಟಿಫುಲ್. ಎಲ್ಲಿದ್ದೀರಪ್ಪ ವಿಡಿಯೋಗ್ರಾಫರ್? ಇಲ್ಲಿ ಇಲ್ಲಿ ಇಲ್ಲಿ. ಹಾಯ್ ಹಾಯ್. ಇನ್ ಮಗ್ಳು ಕಳ್ಕ ಹಾಕೊಂಡು ಪೋಸ್ ಕೊಟ್ಟು ಸೊ ನಾನು ಈ ರೀತಿ ಡಿಫ್ರೆಂಟ್ ಪೌಚಸಲ್ಲಿ ನಂದು ಮೇಕಪ್ ಪ್ರಾಡಕ್ಟ್ಸ್, ಪಾಪುದು ಸ್ಕಿನ್ ಕೇರ್ ಆ್ಯಂಡ್ ನಂದು ಸ್ಕಿನ್ ಕೇರ್ ಪರ್ಪಲ್ ಪೌಚಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಎದ್ದಿರೋದು ನನ್ನಮ್ಮ ಮುದ್ದು. ಗುಡ್ ಈವ್ನಿಂಗ್. ಡಿಡ್ ಯು ಹ್ಯಾವ್ ಅ ಗುಡ್ ಸ್ಲೀಪ್ ಕಂದಮ್ಮ? ಟಚಿಂಗ್ ಮಾಡು ಇಲ್ವಾ? ವಾಯ್ ಫಸ್ಟ್ ಟೈಮ್ ಯು ಸೀಯಿಂಗ್ ನೋ, ಯಾಕೆ? ಸೊ ಫಸ್ಟ್ ಈಗ ಮಾಯ್ಶ್ಚರೈಸರ್ ಹಚ್ಕೊಳ್ತೀನಿ. ಪ್ಲಮ್ ಥಿಂಕ್ ಡರ್ಮಾ ಸ್ಯಾಲಿಸಿಲಿಕ್ ಆ್ಯಂಡ್ ಲ್ಯಾಕ್ಟಿಕ್ ಆ್ಯಸಿಡ್ ಸ್ಕಿನ್ ಸ್ಮೂದಿಂಗ್ ಜೆಲ್ ಮಾಯ್ಶ್ಚರೈಸರ್. ನಂದು ಆ್ಯಕ್ನಿ ಇರೋದ್ರಿಂದ ಸೊ ಈ ಮಾಯ್ಶ್ಚರೈಸರ್ ಟ್ರೈ ಮಾಡ್ತಾಯಿದ್ದೀನಿ ಫ್ರಮ್ ಫ್ಯೂ ಡೇಸ್. ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಮೇಲೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಿರೋದು ಫೋಟೋ ಸ್ಟೇಬಲ್ ಗೋಲ್ಡ್ ಅಂತ. ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಇಟ್ಸ್ ಗುಡ್. ಆಯಿಲಿ ಸ್ಕಿನ್ ಇರೋರಿಗೆ, ನಂದು ಆಯಿಲಿ ಸ್ಕಿನ್, ಸೊ ಅದು ಮ್ಯಾಟ್ ಫಿನಿಶ್ ಕೊಡುತ್ತೆ. ಇಟ್ಸ್ ನೈಸ್, ಟ್ರೈ ಮಾಡ್ಬೋದು. ಹೇರ್ ಟೈ ಮಾಡ್ಕೊಂಡ್ಬಿಡ್ತೀನಿ. ಲೈಟಿಂಗ್ ಆ ಕಡೆ ಇದೆ, ಟೇಬಲ್ ಈ ಕಡೆ ಇದೆ. ಸೊ ನನಗೆ ನಾನು ಟ್ರೈಪಾಡ್ ಎಲ್ಲ ತರಕ್ಕೆ ಹೋಗಲಿಲ್ಲ, ಎಲ್ಲ ಸುಮ್ಮನೆ ಲಗೇಜ್ ಆಗುತ್ತೆ ಅಂತ. ಸೊ ರಾಹುಲ್ಗೆ ಓಲೆ ಎಲ್ಲ ಬಿಚ್ಚಿಬಿಡ್ತೀನಿ. ಲೈಟಿಂಗ್ ಸರಿ ಇಲ್ಲ, ಟ್ರೈಪಾಡ್ ತರಬೇಕಿತ್ತು ಅನಿಸುತ್ತೆ. ನಾನು ಇವತ್ತು ಫ್ರೀ ಇರ್ತೀನಿ, ಸೊ ನಾನು ಮೇಕಪ್ ವ್ಲಾಗ್ ಎಲ್ಲ ಮಾಡೋಣ ಅಂದ್ಕೊಂಡೆ. ಐ ಡೌಟ್ ಐ ಕ್ಯಾನ್ ಡೂ ಇಟ್. ಈ ಕಡೆ ಲೈಟಿಂಗ್ ಚೆನ್ನಾಗಿದೆ. ನನ್ನ ಕ್ಯಾಮ್ರಾ ಎಲ್ಲಿ ಹಿಡ್ಬೋದು. ಸಿ ನನ್ನ ಬಿಫೋರ್ ಆ್ಯಂಡ್ ಆಫ್ಟರ್ ಸ್ಕಿನ್ ಎಷ್ಟು ಸಾಫ್ಟ್ ಆಗಿದೆ. ಎಲ್ಲಿದೆ ಮಿರರ್? ಸೊ ರಾಹುಲ್ ಬಜ್ಜಿ ಆ್ಯಂಡ್ ಶಾವಿಗೆ ತಂದು ಕೊಟ್ಟಿದ್ದಾರೆ. ಖಾರ ಇಲ್ವಂತೆ. ಹಾಂ ತಗೋ, ಅದು ಬಜ್ಜಿ ಬೇಕು ಸುಬ್ಬಿಗೆ.
ಮಮ್ಮದ್ ಹೀಲ್ ಚಪ್ಪಲ್ ಹಾಕೊಂಡು ನಡೀತಾ ಇದ್ದೀರಾ? ಬಿದ್ದೋಗ್ತ್ಯಾ? ಇನ್ನೊಂದು ದೊಡ್ಡ ಹೀಲ್ ಸ್ಲಿಪ್ಪರ್ ತೆಗೆದ್ರಂತೂ ಅದನ್ನ ಹಾಕೊಂಡ್ರೆ ಬಿದ್ದೆ ಹೋಗ್ತ್ಯಾ. ಮೇಕಪ್ ಮಾಡೋದು ಸುದ್ದಿ. ನನ್ನ ಹತ್ರ ಜಾಸ್ತಿ ಮೆಬ್ಲಿನ್ ಪ್ರಾಡಕ್ಟ್ಸೇ ಇರೋದು. ಮುಂಚೆ ನೈಕಾದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೆ, ಈಗ ಮತ್ತೆ ಮೆಬ್ಲಿನ್ ತೊಗೊಂಡಿದ್ದೀನಿ. ದಿಸ್ ಈಸ್ ಆಲ್ಸೋ ನೈಸ್. ನೈಕಾಗಿಂತ ಚೆನ್ನಾಗಿದೆ ಆ್ಯಕ್ಚುಲಿ ಮೆಬ್ಲಿನ್ದು. ಆ್ಯಂಡ್ ಹಾಗೆ ಈಗ ಹೊಸ ಪ್ಯಾಕೇಜಿಂಗ್ ಬಂದಿದೆ ಮೆಬ್ಲಿನ್ ಫೌಂಡೇಶನ್ನು ಇನ್ ದ ಶೇಡ್ 228. ನಂದು ಶೇಡ್ ಬಂದು ದಿಸ್ ಈಸ್ ಆಲ್ಸೋ ನೈಸ್, ಲೈಟ್ ಆನ್ ಯುವರ್ ಸ್ಕಿನ್. ಇಟ್ಸ್ ಅ ಬಿಲ್ಡಬಲ್ ಫೌಂಡೇಶನ್, ಸೊ ಚೆನ್ನಾಗಿದೆ. ಪ್ರೈಮರ್ ಹಚ್ಚಾದ್ಮೇಲೆ ಈ ರೀತಿ ಇದೆ ಸ್ಕಿನ್. ಈಗ ಫೌಂಡೇಶನ್ ಟೈಮ್. ಕದಮ್ಮ ಬ್ರಷ್ ಇಲ್ಲ, ಬ್ರಷ್ ಕೊಡಿ ಮಮ್ಮಗೆ. ಥ್ಯಾಂಕ್ ಯು. ಸೊ ಈ ಬ್ರಷಲ್ಲಿ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡೋದೆಲ್ಲ ತೋರ್ಸೋಕ್ಕಾಗ್ತಿಲ್ಲ. ಮೇ ಬಿ ಅಗೇನ್ ನಾನು ಗೋವಾಗೆ ಹೋದಾಗ ನನ್ನ ಮೇಕಪ್ ಅಲ್ಲಿ ಒಂದೇ ಯಾವಾಗಾದ್ರೂ ಮೇಕಪ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ಹಚ್ಚಾದ್ಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಎಲ್ಲ ರೆಡಿ ಆಗಿಬಿಟ್ಟು ಓಕೆನಾ. ಫೌಂಡೇಶನ್ ಹಾಕಿ ಸೆಟ್ಟಿಂಗ್ ಸ್ಪ್ರೇ ಹಾಕಿ ಲಿಪ್ ಲೈನರ್ ಹಚ್ಕೊಂಡಿದ್ದೀನಿ. ಹೀಗೆ ಕಾಣಿಸ್ತಾ ಇದೆ. ಎಲ್ಲ ಮಾರ್ಕ್ಸ್ ಕವರ್ಡ್. ಈಗ ಸ್ವಲ್ಪ ಐ ಶ್ಯಾಡೋ ಟೈಮ್. ಐ ಶ್ಯಾಡೋ ಹಚ್ಕೊಂಡು ವಾಪಸ್ ಬರ್ತೀನಿ. ಇದು ತರಲೆ ಮಾಡ್ತಾ ಇದೆ. ನನ್ನ ಐ ಮೇಕಪ್ ಇಷ್ಟೇನೆ. ಈ ಬ್ಲಷ್ ಹಚ್ಕೋತಾ ಇದ್ದೀನಿ, ಫಿಟ್ ಮೀ. ಲೈಟಾಗಿ ಬ್ಲಷ್ ಹಚ್ಚಿದ್ದೀನಿ, ಗೊತ್ತಾಗ್ತಿದ್ಯಾ? ಹಾಗಾಗಿದೆ. ಪಾಪು ಹೇರ್ ಸ್ಟೈಲ್ ಈ ರೀತಿ ಮಾಡಿದ್ದೀನಿ ಸದ್ಯಕ್ಕೆ. ಶೇಮ್ 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 ಶೇಮ್, ಡೋಂಟ್ ಸ್ಟ್ಯಾಂಡ್ ಬಂಗಾರಿ. ಹಾಂ, ಕೂದಲು ಫುಲ್ಲು ಬಿಟ್ಟಿಲ್ಲ, ಫುಲ್ಲು ಎತ್ತಿಲ್ಲ. ರಿಸೆಪ್ಷನ್ ಹೇರ್ ಸ್ಟೈಲ್ ಮಾಡಿದ್ದೀನಿ. 2 ಜೊಟ್ಟು ಹಾಕಿದ್ರೆ ಅದು ಟ್ರೆಡಿಷ್ನಲ್ ಆಗಿಬಿಡುತ್ತೆ ಅಂತ. ಸೊ ಈಗ ಮುಖಕ್ಕೆ ಸ್ವಲ್ಪ ಶೈನಿಂಗ್ ಹಾಕ್ಬಿಟ್ಟು, ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಕೆಳಗೆ ನೋಡು. ಹಾಂ, ಲೀ ಕಾಣಿಸ್ತಾ ಇದೆಯಾ? ಸೊ ಬ್ಯೂಟಿಫುಲ್. ಈಗ ಸ್ವಲ್ಪ ಬ್ಲಷ್ ಹಾಕ್ಬಿಡೋಣ. ಪಾಪು ಫಸ್ಟ್ ಟೈಮ್ ನಾನು ಇದೆಲ್ಲ ಹಾಕ್ತಾ ಇದ್ದೀನಿ. ಸೊ ಬ್ಲಷ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಡ್ರೆಸ್ ಹಾಕ್ತೀನಿ. ಫೈನಲಿ ರೆಡಿ. ರಾಹುಲ್ ಬ್ಲೇಸರ್ ಹಾಕೋಬೇಕು. ನನ್ನ ಡ್ರೆಸ್ ತೋರಿಸ್ತೀನಿ. ನಾನು ಹೀಗೆ ಕಾಣಿಸ್ತಾ ಇದ್ದೀನಿ. 3 ಜನ ರೆಡಿ. ಫೈನಲಿ ಸಖತ್ ಕಿರಿಕಿರಿ ಮಾಡ್ತಾ ಇದ್ಲು. ಬಾ, ನಾನು ಅವಳಿಗೆ ಡ್ರೆಸ್ ಒಂದು ಹಾಕೋದು ಫೈನಲ್ ಇತ್ತು. ದೋಸ್ನೆಲ್ಲ ಕಣ್ಣಿಗೆಲ್ಲ ಹಚ್ಚಿದ್ದು, ಬ್ಲಷ್ ಮಾಡಿದ್ದೆಲ್ಲ ಹೋಗಿ ನೀರೆಲ್ಲ ಚಲ್ಕೊಂಬಂದ್ಬಿಟ್ಲು. ಬಾತ್ರೂಮ್ಗೆ ಹೋಗಿ ನಾನು ತಲೆ ಬಾಚ್ಕೊಡುವಾಗ ನೀರಲ್ಲಿ ಆಡಬೇಕು ಅಂತ. ಈಗ ಸಡನ್ ಆಗಿ ಮಮ್ಮಿ ನೆನ್ಪಿಸ್ಕೊಂಡು ಅಮ್ಮಮ್ಮ ಅಂತ ಆಗ್ತಾ ಇದ್ದೀನಿ. ನನ್ನ ಡ್ರೆಸ್ ಈ ರೀತಿ ಇದೆ. ಆದ್ರೆ ಫುಲ್ ಔಟ್ಫಿಟ್ ರಾಹುಲ್ ಕೈಲಿ ಮಾಡಿ ತೋರಿಸ್ತೀನಿ. ನನ್ನ ತಂಗಿ ಮದ್ವೆ ನಂದು, ರಾಹುಲ್ ಇಬ್ರದ್ದು ಔಟ್ಫಿಟ್ಸ್. ಮೈ ಹಸ್ಬೆಂಡ್ ಅಂಡ್ ಮೈ ಡಾಟರ್. ಇಲ್ಲಿ ತಿರ್ಗಿ ಕಂದ. ಚಾಕಿ ತರಕ್ ಹೋಗ್ತಾ ಇದೀವಲ್ಲಮ್ಮ. ಅವಳಿಗೇನೋ ಚಾಕ್ಲೇಟ್ ಅಂದ್ಬಿಟ್ಟು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾ ಇದೀವಿ. ಫಸ್ಟ್ ಪಾಪಕ್ಕೆ ಸಮಾಧಾನ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಅವಳು ಮೂಡ್ ಚೆನ್ನಾಗಿ ಮಾಡೋಕೆ ಒಂದ್ ಮಂಚ್ ತಗೊಂಡು ಇಲ್ಲಂದ್ರೆ ಹಾಕೊಂಡ್ಬಿಡು. ಕಾರನ್ನು ಕೀಬೇಕು, ತಿರ್ಗಾ ತೆಗಿಬೇಕಾಗುತ್ತೆ. ಸರ್ ಇದೆ. ಮಂಚ್ ತಗೊಂಡು ಹೋಗಿ ಕಿತ್ಕೊಂಡು ಹೋಗ್ಬಿಡೋಣ ಅಂತ. ಈ ನಡುವೆ ಸ್ವಲ್ಪ ಚಾಕ್ಲೇಟ್ ಕೊಡೋಕೆ ಶುರು ಮಾಡಿಬಿಡ್ತೀವಿ. ಮಂಚ್ ಮಾತ್ರ ಡೈರಿ ಮಿಲ್ಕ್ ಎಲ್ಲ ಕೊಡಲ್ಲ. ನೋಡಿ, ನನ್ನ ಗ್ರೇಟ್ ಹಸ್ಬೆಂಡ್. ಲೇಟ್ ಆಗಿದೆ, ಮದ್ವೆಗೆ ಹೋಗ್ಬೇಕು. ಮಗಳಿಗೆ ಚಾಕ್ಲೇಟ್ ತರಕ್ ಪಪ್ಪ ಗಾಡಿ ಎತ್ತಿದ್ದಾರೆ. ನಾನು ಹಂಗಿದ್ರು ಯಾವ್ದಾದ್ರು ಬೈಕ್ ಇಸ್ಕೊಂಡೆ. ಮಗಳಿಗೋಸ್ಕರ ಏನಿತ್ತಿ ನಂಗೆ ಬೇಕು ಅಂದ್ರೆ ಕೊಡ್ಸ್ತಾ ಇದ್ರಾ ಪಪ್ಪ? ಯಾರು ಹೇಳಿದ್ದು? ನೀನು ಹೇಳಿದ್ದಕ್ಕೆ ನಾನು ಹೋಯ್ತಾರೆ ಅಂದ್ರೆ ಮಗಳಿಗೆ ಬೇಕು ಅಂತ ಅಲ್ವಾ? ಮಗ ಅಳುತ್ತೆ. ಎನಿಥಿಂಗ್ ಫಾರ್ ಡಾಟರ್. ಇದು ಹಂಗೆ ಆಡುತ್ತೆ, ಸುಬ್ಬಿ ತರ. ಇಷ್ಟ ಎಲ್ಲ ನಡೀತಾ ಇದೆ. ಸೊ ಮಿಸ್ ಮಾಡ್ಕೊಳ್ತಾ ಇದೀವಿ. ಬೇಗ ಹೋಗೋಣ, ತುಂಬಾ ಲೇಟ್ ಆಗೇ ಇರುತ್ತೆ. ಇವಾಗ 7 ಸ್ಟಾರ್ಟ್ ಆಯ್ತಾ? ಹಾಫ್ ಅನ್ ಅವರ್ ಲೇಟ್ ಅಷ್ಟೇ. ನಮ್ಗೆ ತುಂಬಾ ಲೇಟ್ ಇಲ್ಲ. ಇವಳು ಹಂಗೆಲ್ಲ ನೀರು ಚಲ್ಕೊಂಡು ಇನ್ನ ಡಿಲೇ ಆಯ್ತು. ನಂಗೂ ಫುಲ್ ಸುಸ್ತಾದಂಗೆ ಆಗೋಯ್ತು. ಮೂಡ್ ಆಫ್ ಆಯ್ತು. ಮತ್ತೆ ಇವಾಗ ಐಮ್ ಬ್ಯಾಕ್. ಮೂಡ್ ಮಾಡ್ಕೋತಾ ಇದೀನಿ, ಬರ್ಸ್ಕೊತಾ ಇದೀನಿ ವಾಪಸ್. ಸೊ ಲೆಟ್ಸ್ ಗೋ ಎಂಜಾಯ್ ದ ಆರ್ಕೆಸ್ಟ್ರಾ. ಮಂಚಿದ್ಯಾ ಕೇಳೋಣ. ಈ ಡ್ರೆಸ್ ಅಲ್ಲಿ ಮಕ್ಳನ್ನ ನೋಡ್ಕೊಳ್ಳೋದು. ನಂಗಲ್ಲಿ ಎಲ್ರೂ ಮುಂದೆ ವ್ಲಾಗ್ ಮಾಡಕ್ಕೆ ಎಷ್ಟು ಧೈರ್ಯ ಬರುತ್ತೋ ಗೊತ್ತಿಲ್ಲ. ಸೊ ಈಗ ರೆಡಿ ಆದಕ್ಕೆ ನನಗೆ ಲಿಪ್ಸ್ಟಿಕ್ ಶೇಡ್ ತೋರಿಸ್ಲಿಲ್ಲ ಅನ್ಸುತ್ತೆ. ಸೊ
ಸೊ ಹೇಳಿದ್ನಲ್ಲ, ಡೀಟೇಲ್ಡ್ ವಿಡಿಯೋ ನಾನು ಯಾವಾಗಾದ್ರೂ ಮಾಡ್ತೀನಿ ವಿತ್ ನಾನು ಟ್ರೈಪಾಡ್ ಇಟ್ಕೊಂಡು ನೀಟಾಗಿ ಫಿಲ್ ಮಾಡಿ ಎಲ್ಲ ಪ್ರಾಡಕ್ಟ್ಸ್ ತೋರಿಸಿ. ರಾಹುಲ್ ಚಾಕ್ಲೇಟ್ ಮದುವೆ ಹೆಂಗೆ ನನಗೆ ತೋರಿಸ್ತೀನಿ ಬನ್ನಿ. ಸೊ ಇದೆ ಚೌಟ್ರಿ, ಸಕ್ಕತ್ತಾಗಿದೆ. ಡ್ಯಾನ್ಸ್ ಮಾಡಿದ್ದು ಇಲ್ಲಿ ಮೊಮ್ಮಗ್ ತೋರ್ಸು, ಹೇಗೆ ಡ್ಯಾನ್ಸ್ ಮಾಡಿದೆ. ವಾವ್, ಕಾಲು ಈ ಫ್ರಾಕ್ ಹಾಕಿದ್ಮೇಲೆ ಫುಲ್ ಡ್ಯಾನ್ಸ್ ಎಲ್ಲ ಈಚೆ ಬರ್ತಾ ಇದೆ. ನಮ್ಮ ನಂದನವರ ಸಿಸ್ಟರ್ ಮೋನಿಕಾ ಹಾಗೆ ಪ್ರಭು ಅವರಿಗೆ ಅಪ್ಪು ಸರ್ ಏನಾದ್ರು ಬಂದು ಅವ್ರು ಬರ್ತಿದಾಗ ಇಲ್ಲಿ ಬಂದು ಒಂದು ವಿಶೇಷ ತಿಳಿಸಿದ್ರೆ ಪುನೀತ್ ರಾಜ್ಕುಮಾರ್ ಏನಿಲ್ಲ ಎಲ್ಲರಿಗೂ ನಮಸ್ಕಾರ. ಮೋನಿಕಾ ಅವರಿಗೆ ಅಂಡ್ ಪ್ರಭು ಇಬ್ಬರಿಗೂ ವಿಶ್ ಹ್ಯಾಪಿ ಯಾವಾಗಲೂ ಥ್ಯಾಂಕ್ ಯು ಸೊ ಮಚ್. ಅಪ್ಪು ಸರ್ ಬಂದ್ಮೇಲೆ ಅವ್ರ ಬ್ರದರ್ ಶಿವಣ್ಣ ಬರ್ಲೇಬೇಕಲ್ಲ. ಶಿವಣ್ಣ ಅದೇನಿದೆ ಒಂದು ವಿಶೇಷ ತಿಳಿಸಿ ಅಂತ ನಮ್ಮ ಆಕ್ಟರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅಂತ ಹೇಳಿದ್ರೆ ಹೇಗೆ ತುಂಬಾ ಸಂತೋಷ. ಬೆಂಗಳೂರಿನ ತುಂಬಾ ದೂರದಿಂದ ಬಂದಿರೋ ಜರ್ಮನಿಯಿಂದ ಬಂದಿದೆ. ಇದನ್ನು ನೋಡಿ ಬಾಧ್ಯ ಐ ಥಿಂಕ್ ಇವತ್ತು ಊಟ ಮಾಡಿ ಯಾರನ್ನು ಗೊತ್ತಿದೆ ಅಂತ. ಸೊ ಇವ್ರ ಟಾಪ್ 5 ಮಿಮಿಕ್ರಿ ಆರ್ಟಿಸ್ಟ್ ಶ್ಯಾಮ್ ಅಂತ ಹೇಳಿ. ಹಾಗಾಗಿ ಹುಷಾರ ಮನೆಯಲ್ಲಿ ಸ್ವಲ್ಪ ಮನೆಯಲ್ಲಿ ಎಲ್ಲರೂ ಆಶೀರ್ವಾದದಿಂದ ನಾನು ಹುಷಾರಾಗಿದ್ದ ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇಲ್ಲ. ಘೋಷಣೆ ಮಾಡಿ ಸಿದ್ದರಾಮಯ್ಯ ಅವರಂತೆ 2,000 ರೂಪಾಯಿ ಬರ್ತಾ ಇದೆ ಅಂತ ಅಜ್ಜಿ ಬರ್ತಾ ಇಲ್ಲ. ತಂಗಿ ಪಾಪ ಫ್ಲವರ್ಸ್ ತಂದು ಕೊಟ್ಯಾ? ಎಲ್ಲಿಂದ ತಂದೆ? ಥ್ಯಾಂಕ್ ಯು. ಎಲ್ಲಿಂದ ತಂದೆ? ಅಲ್ಲೆಲ್ಲ ಕಿತ್ಕೊಂಡು ತಗೊಂಬಂದ್ಯಾ? ಥ್ಯಾಂಕ್ ಯು. ನಿನ್ ತಂಗಿ ಪಾಪಗೂ ಕೊಟ್ಯಾ? ಸಂಗೀತಾಗೆ ಎಲ್ಲಿದ್ದ? ಎಷ್ಟೊತ್ತು ಕಾಣಿಸ್ಲೇ ಇಲ್ವಲ್ಲ. ಕಂದಮ್ಮ ಯಾರು ಕೊಟ್ಟಿದ್ದು? ಅಣ್ಣನ? Oh, roses are white like you. It seems kind of matching. Say thank you. Please, kodi annamma. Kodi akka, kodi akka. Say akka. Thank you.
ಥ್ಯಾಂಕ್ ಯು. ಸೈಕಲ್ ಎಲ್ಲ ಇದೆ. ಸೊ ನಾವು ಹೊರಗೆ ನಿಮ್ಗೆ ಚೌಟ್ರಿನ ತೋರಿಸಿಲ್ಲ, ಸೊ ವಿಡಿಯೋ ಮಾಡೋಣ ಅಂತ ಬಂದೆ. ಅಲ್ಲಿ ಮೂನ್ ಇದೆ, ಅಲ್ಲಿ ವಾಟರ್ ಫೌಂಟೇನ್ ಎಲ್ಲ ಇದೆ. ಲಾನಿಗೆ ಬಂದ್ಮೇಲೆ ಫುಲ್ ಡ್ಯಾನ್ಸು. ಒದೆ ಕೊಡ್ತೀನಿ ನಿಂಗೆ, ಒದೆ ಕೊಡ್ತೀನಿ ನಿಂಗೆ. ಅಲ್ಲಿ ಯಾಕೆ ಡ್ಯಾನ್ಸ್ ಮಾಡಲ್ಲ ನೀವು? ಆಮೇಲೆ ಅಲ್ಲೊಂದು ಫೌಂಟೇನ್ ಇದೆ, ಹಾರ್ಟು, ಇದೊಂದೇನೋ ಸರ್ಕಿಲ್, ಮೂನ್ ಇದೆ, ಎಲ್ಲ ಇದೆ. ಫೋಟೋ ಬೂತ್ ತರ ರೆಡಿ ಇಟ್ಬಿಟ್ಟಿದ್ದಾರೆ. ಬ್ಯಾಗು ಇಟ್ಸ್ ಓಕೆ ಕಂದಮ್ಮ, ಚೆವಿ ಅದೇ ಏನು ಅದು ಐ ಶ್ಯಾಡೋ. ಮಕ್ಕಳೆಲ್ಲ ಇರೋರು ನೈಟ್ ಕೇರ್ ರೊಟೀನ್ ಅಂತೆಲ್ಲ ಮಾಡೋಕ್ಕಲ್ಲ, ಮುಖ ತೊಳಿಯೋಕ್ಕೂ ಟೈಮ್ ಇರಲ್ಲ ಅಂತವರು ಇದನ್ನ ಯೂಸ್ ಮಾಡೋದು. ಇಷ್ಟು ನೀಟಾಗಿ ಮೇಕಪ್ ಎಲ್ಲ ಹೋಗ್ತಾ ಇದೆ. ಇಲ್ಲೆಲ್ಲ ತೆಗ್ದು ವೇಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಮೆಸ್ ಆಗೋಗಿದೆ. ನಾಳೆ ಇರೋದು, ನಾಳೆ ಇರಲಿ, ಮನೆಗೆ ಹೋದ್ಮೇಲೆ ಅನ್ಪ್ಯಾಕಿಂಗ್ ಮಾಡುವಾಗಿರೋದು ಹಬ್ಬ. ಮಾರ್ನಿಂಗ್ ಎವ್ರಿವನ್, ಶೋ ಯರ್ ಐಸ್ ಕಂದಮ್ಮ, ಸೋ ಬ್ಯೂಟಿಫುಲ್. ಇಲ್ಲಿ ಆ್ಯಂಡ್ ಇಲ್ಲಿ ನನ್ನ ಗಾಳಿಗೆಲ್ಲ ಮುಂದೆ ಬಂದಿದೆ. ನಾನು ಈ ರೀತಿ ರೆಡಿ ಆಗಿದ್ದೀನಿ. ಕೂದಲು ಬಿಡ್ತೀನಿ ಆ್ಯಕ್ಚುಲಿ. ರೆಡಿ. ಸೊ ರೆಡಿ. 2 ವರ್ಷಕ್ಕೆಲ್ಲ ಆಟಾಡ್ಸ್ತಾಳೆ ನನ್ನ. ಏಕಳ ಸೂಪರ್ ಸೂಪರ್, ವಾವ್ ಸೂಪರ್ ಸೂಪರ್. ಏಕಳ ಈ ಕಡೆ ತಿರುಗು. ಪಪ್ಪ ಬಂತು, ಬಾಯ್. ಪಪ್ಪ ಬಂತು, ಬಾಯ್ ಬಾಯ್. ದೊಡ್ಡ ದೊಡ್ಡ ಆಟೋ ಆಟೋ ಸರಿ, ಆಟೋ ಅನ್ನು ಬಾಟಲ್ ಟಚ್ ಆಗೋಯ್ತು ಅನ್ಸುತ್ತೆ. ಸೊ ಫಸ್ಟ್ ದಾರೆ ಹಾಕ್ತಾ ಇದ್ದಾರೆ, ಆಮೇಲೆ ತಾಲಿ ಕಟ್ಟೋದು. ಸ್ವಲ್ಪ ಡಿಫ್ರೆಂಟ್ ಇದೆ. ಮೈಸೂರು ಗೌಡ ಮದ್ವೆ. ಇಲ್ಲಿ ನೋಡಿ, ಇಲ್ಲಿ ಸೈಲೆಂಟ್ ಆಗ್ಬಿಟ್ಟು ನಂಗೆ ಅಮ್ಮ ತಿನ್ಸ್ತ್ಯಾ?
ಡ್ರೆಸ್ ಚೇಂಜ್. ಅದು ಕ್ಲೋಸ್ ಮಾಡಕ್ ಬೇಕಂತೆ. ಸೇ ಅಕ್ಕ, ಅಲ್ಲಿ ಮನೆ ಹತ್ರ ಎಲ್ರು ಅಕ್ಕ ಅಂತೀರಾ? ಅಕ್ಕ ತು ಹಗಿ ಹಗಿ ತು ಕುತ್ತು ಹಗಿ ಮಾಡಿ ಕಂದಮ್ಮ, ದು ಹಗಿ 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 ಆಡಿದ್ದು ಹಗಿ ಹಗಿ ಮಾಡಿದ್ದು. ವಾಟ್ ರೂಮ್ ಎಲ್ಲ ಖಾಲಿ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ವಾಪಸ್ ಚೌಟ್ರಿ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ ಅಲ್ಲಮ್ಮ. ಅವ್ಳು ಸಾಕಾಯ್ತು, ಅಷ್ಟೇ ಎದ್ಲು, ಎಲ್ಲ ಮುಗ್ದಿದೆ ಶಾಸ್ತ್ರ. ನಾವು ಇದ್ದಾಗ ಸಪ್ತಪದಿನೂ ಮುಗೀತು. ಈಗೇನು ನಡೀತಾ ಇದೆ ನೋಡ್ಬೇಕು. ಹೊಸಗೆ ಏನಾದರೂ ಹಾಕ್ತಾರಲ್ಲ, ಅಷ್ಟೆಲ್ಲ ಐಡಿಯಾ ಇಲ್ಲ. ಈ ಕಡೆ ರೆಸ್ಟೋರೆಂಟ್ ಅಲ್ಲಿ ಪಾಪುಗೆ ಏನಾದ್ರು ತಿನ್ಸೋಣ ಅಂತ ನಿಲ್ಸಿದೀವಿ. ಅವಳರ ಅಮ್ಮ ಆಟ ಆಡ್ತಾ ಇದ್ದಾರೆ. ಸುಮ್ಮಿ ಏನಾದ್ರೂ ತಿನ್ಕೊಂಡು ಹೋಗೋಣ ಅಂತ ಅವಳು ತಿನ್ಸ್ಕೊಂಡು ಮೇನ್ ಆಗಿ ಹೋಮ್ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಜರ್ನಿ ಅಷ್ಟೇನು ಅನ್ನಿಸ್ಲಿಲ್ಲ, ಬಿಕಾಸ್ ಮಲ್ಕೊಂಡ್ಬಿಟ್ಟಿದ್ವಿ. ಪಾಪನು ಮೈಸೂರಲ್ಲಿ ಮಲಗಿದ್ದು, ಬೆಂಗಳೂರಲ್ಲೇ ಎದ್ದಿದ್ದು, ಮನೆ ಮುಂದೆನೇ ಎದ್ದಿದ್ದು. ಸೊ ಈಗ ಬಂದ್ವಿ. ಅಜ್ಜಿ ನಮಗೆಲ್ಲ ಚಿಕನ್ ಸಾರು ಮಾಡಿದ್ದಾರೆ. ನಾನು ಪಾಪುಗೆ ಚಿಕನ್ ಸಾರೇ ಮಾಡಿದ್ದೀನಿ. ಯಾವಾಗಲೂ ರೈಸ್ ಮಾಡ್ತಿದ್ದೆ, ಬಟ್ ಇವತ್ತು ಬಿಸಿ ರೈಸ್ ಇರೋದ್ರಿಂದ ಚಿಕನ್ ಸಾಂಬಾರು ಥರ ಮಾಡ್ಬಿಡೋಣ ಅಂತ ಹೇಳಿ ಸಾಂಬಾರು ಮಾಡೀನಿ. ಅವಳು ಸರಿಯಾಗಿ ಊಟ ಮಾಡಿಲ್ಲ. ಎಲ್ಲಾದರೂ ಹೊರಗೆ ಹೋಗ್ಬೇಕಂದ್ರೆ ಇದೇ ಬೇಜಾರು. ಅವಳದು ಊಟ ತಿಂಡಿದ್ದು ಕಷ್ಟ ಆಗೋಗುತ್ತೆ. ಸೊ ನಾನು ಊಟ ಮಾಡಿಸ್ತೀನಿ ಅಂತ ನನ್ನೇ ಎನಿಮಿ ಮಾಡ್ಕೊಂಡ್ಬಿಡ್ತಾಳೆ. ಸಖತ್ ಬೇಜಾರಾಗುತ್ತೆ. ಅವಳು ಊಟ ತಿಂಡಿ ತಿಂದೇ ಇರೋದು. ಬೇಗ ವೇಟ್ ಲಾಸ್ ಆಗ್ಬಿಡ್ತಾಳೆ. ಸೊ ಹೋಪ್ಫುಲಿ ಇವಾಗ ನೀಟಾಗಿ ತಿಂತಾಳೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗಿತ್ತು ನಮ್ಮ ಮೈಸೂರು ವ್ಲಾಗ್, ಮೈಸೂರು ವೆಡ್ಡಿಂಗ್ ವ್ಲಾಗ್. ರಾಹುಲ್ ಕಸಿನ್ದು ಎಲ್ಲ ತುಂಬ ಸಕ್ಕತ್ತಾಗಾಯಿತು. ವೆಡ್ಡಿಂಗ್ ಕೂಡ ಫಸ್ಟ್ ಟೈಮ್ ನಾನು ಮೈಸೂರಲ್ಲಿ ವೆಡ್ಡಿಂಗ್ ಅಟೆಂಡ್ ಮಾಡಿದ್ದು ಕೂಡ ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ರಾಹುಲ್ ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು. ಎಸ್, ಸೊ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಾಟಾ, ಬೈ ಬೈ, ಲಾಟ್ಸ್ ಆಫ್ ಲವ್.